ಹಲೋ, ನಾನು ಈಗ ಶಿವಮೊಗ್ಗ ನಗರದ ದುರ್ಗಿಗುಡಿ. ಸರ್, ನಿಮ್ಮ ಡೆಂಟಲ್ ಕ್ಲಿನಿಕ್ ಹೆಸರೇನು ಸರ್? ಪದ್ಮಶ್ರೀ ಡೆಂಟಲ್ ಕ್ಲಿನಿಕ್ ಅಂತ ನಿಮ್ಮ ಹೆಸರು. ಡಾಕ್ಟರ್ ಮಂಜುನಾಥ್ ಅವರನ್ನು ಭೇಟಿ ಮಾಡಿ ಹಲ್ಲಿನ ಆರೋಗ್ಯದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಬಂದಿದ್ದೀನಿ. ಅವ್ರನ್ನ ಭೇಟಿ ಮಾಡೋಣ ಬರ್ರಿ. ಸರ್ ನಮಸ್ಕಾರ. ನಮಸ್ಕಾರ. ಇವರು ಮಂಜುನಾಥ್ ಅಂತ ಹಲ್ಲಿನ ಆರೋಗ್ಯದ ಬಗ್ಗೆ ಹೇಳ್ತಾರೆ. ಸರ್, ಹಲ್ಲನ್ನು ಹೆಂಗೆ ಇಟ್ಕೋಬೇಕು ಜನರಲಾಗಿ ಜನ ಅನ್ನೋದ್ರ ಬಗ್ಗೆ ಒಂದು 3-4 ನಿಮಿಷ ಮಾತಾಡಿ. ನಾನು ಡಾಕ್ಟರ್ ಮಂಜುನಾಥ್ ಅಂತ, ಪದ್ಮಶ್ರೀ ಡೆಂಟಲ್ ಕ್ಲಿನಿಕ್ ಅಂತ ಕಳೆದ 40 ವರ್ಷದಿಂದ ಇಲ್ಲಿ ಕ್ಲಿನಿಕ್ಕನ್ನು ಇಟ್ಟು ನಡೆಸ್ತಾ ಇದ್ದೀನಿ. ಹಲ್ಲಿನ ಆರೋಗ್ಯ ತುಂಬ ಇಂಪಾರ್ಟೆಂಟು. ಇಡೀ ದೇಹದ ಆರೋಗ್ಯಕ್ಕೆ ಚೆನ್ನಾಗಿರಬೇಕು ಅಂದರೆ ಹಲ್ಲು ತುಂಬ ಚೆನ್ನಾಗಿರಬೇಕು. ಹಲ್ಲಲ್ಲಿ ಚೆನ್ನಾಗಿ ಅಗದು ತಿಂದು ಇದು ಮಾಡಿದರೆ ಜನರಲ್ ಹೆಲ್ತು ಚೆನ್ನಾಗಿರುತ್ತೆ, ನೋಡಲಿಕ್ಕೂ ಅಂಧಕಾರವಾಗಿರುತ್ತೆ. ಹಲ್ಲು ಚೆನ್ನಾಗಿಲ್ಲ ಅಂದರೆ ನೋಡಲಿಕ್ಕೂ ಚೆನ್ನಾಗಿರಲ್ಲ, ಸೈಕಲಾಜಿಕಲಿನೂ ಅವರು ಸ್ವಲ್ಪ ಅಷ್ಟು ಮಾತಾಡಲಿಕ್ಕೆ ನಗಾಡಲಿಕ್ಕೆ ಕಷ್ಟಪಡ್ತಾರೆ. ಇದೆಲ್ಲ ದೃಷ್ಟಿಯಿಂದ ಹಲ್ಲುಗಳು ತುಂಬ ಮುಖ್ಯ. ಹಲ್ಲುಗಳು ಮತ್ತು ಪರ್ಮನೆಂಟ್ ಹಲ್ಲು ಅಂತ ಇರುತ್ತೆ. ಮಕ್ಕಳಲ್ಲಿ ಹಲ್ಲುಗಳಿರುತ್ತೆ, ಅದು ಈಕ್ವಲಿ ಇಂಪಾರ್ಟೆಂಟು. ಹಲ್ಲುಗಳನ್ನು ಪೇರೆಂಟ್ಸು ಚೆನ್ನಾಗಿ ಮಕ್ಕಳ ಹಲ್ಲುಗಳನ್ನು ಚೆನ್ನಾಗಿ ಇಟ್ಕೊಂಡು ರೆಗ್ಯುಲರಾಗಿ ಚೆಕಪ್ ಮಾಡಿಸಿ, ಏನೋ ಚಿಕ್ಕದು ಕುಳಿಗಳು ಬಿದ್ದರೆ ಅದಕ್ಕೆ ತುಂಬಿಸ್ಬಿಟ್ಟು ಚೆನ್ನಾಗಿ ಇಟ್ಕೊಳ್ಬೇಕು. ಆಮೇಲೆ ಪರ್ಮನೆಂಟ್ ಹಲ್ಲುಗಳನ್ನು ಚೆನ್ನಾಗಿ ಬೆಳಗ್ಗೆ ರಾತ್ರಿ 2 ಸತಿ ನೀಟಾಗಿ ಒಳ್ಳೆ ಬ್ರಷ್ನಿಂದ ಬ್ರಷ್ ಮಾಡಿಬಿಟ್ಟು, ಬ್ರಷಿಂಗ್ ಮೆಥಡ್ ತುಂಬ ಇಂಪಾರ್ಟೆಂಟು. ತುಂಬ ಜನ ರಾಂಗ್ ಮೆಥಡಲ್ಲಿ ಬ್ರಷ್ ಮಾಡಿ ಹಲ್ಲುಗಳನ್ನು ಹಾಳು ಮಾಡ್ಕೊಳ್ತಾರೆ. ಕರೆಕ್ಟ್ ಮೆಥಡ್ಡು ಮೇಲಿಂದ ಒಸಡಿಂದ ಹಲ್ಲಿಗೆ, ಕೆಳಗಡೆ ಒಸಡಿಂದ ಮೇಲಿಗೆ, ಆ ಥರ ಬ್ರಷ್ ಮಾಡಿ ಬೆಳಗ್ಗೆ ರಾತ್ರಿ ಕ್ಲೀನಾಗಿ ಇಟ್ಕೊಳ್ಬೇಕು. ಏನು ತಿಂದರೂ ಕುಡಿದ್ರೂ ಚೆನ್ನಾಗಿ ಬಾಯಿ ಮುಕ್ಕಳಿಸಿ ಚೆನ್ನಾಗಿ ಇಟ್ಕೊಳ್ಬೇಕು. 6 ತಿಂಗಳಿಗೊಂದ್ಸರಿ ದಂತವೈದ್ಯರನ್ನು ಕಾಣಬೇಕು. ಹಲ್ಲಲ್ಲಿ ಸಾಮಾನ್ಯವಾಗಿ ಬರುವಂಥದ್ದು ದಂತಕುಳಿಗಳು ಇಲ್ಲ ಒಸಡಿನ ತೊಂದರೆಗಳು. ಈ ದಂತಕುಳಿಗಳನ್ನು ಚಿಕ್ಕದಿರುವಾಗ ತೋರಿಸಿದರೆ, ನೀವು ವರ್ಷಕ್ಕೊಮ್ಮೆ ಚೆಕ್ ಮಾಡಿಸಿದರೆ ಅಲ್ಲೇ ಕಾಂಪೋಸಿಟ್ ರೆಸಿನ್ಸ್ ಅಂತ ಬಂದಿದೆ, ಇವಾಗ ಅದನ್ನು ಹಾಕಿ ಫಿಲ್ ಮಾಡ್ತೀವಿ. ಇಲ್ಲ ತುಂಬ ಲೇಟಾಗಿ ಹೋಗಿ ನೋವು ಬಂದಾಗಲೇ ಎಲ್ಲ ಬಂದರೆ ಅದಕ್ಕೆ ರೂಟ್ ಕೆನಾಲ್ ಚಿಕಿತ್ಸೆ ಮಾಡಬೇಕಾಗತ್ತೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ವಿಸ್ಡಮ್ ಟೂತ್ಗಳ ಪ್ರಾಬ್ಲಮ್ಮು ತುಂಬ ಇದೆ. ಸುಮಾರು 20-25 ವರ್ಷದ ಮಕ್ಕಳಲ್ಲಿ ತುಂಬ ವಿಸ್ಡಮ್ ಟೂತ್ಗಳನ್ನು ಅಡ್ಡ ಓರೆಯಾಗಿ ಬೆಳೆದಿರುತ್ತೆ, ಅದನ್ನು ತೆಗಿಲಿಬೇಕಾಗುತ್ತೆ. ಇಲ್ಲ ವಕ್ರದಂತ ಇರುತ್ತೆ, ಅದಕ್ಕೆ ಕ್ಲಿಪ್ಗಳನ್ನು ಹಾಕಿಬಿಟ್ಟು ಅದನ್ನು ಸರಿ ಮಾಡ್ಬೋದು. ಈ ಎಲ್ಲ ಚಿಕಿತ್ಸಾ ವಿಧಾನಗಳು, ಲೇಸರ್ ಬಂದಿದೆ, ಇವಾಗ ಇಂಪ್ಲಾಂಟ್ಸ್ ಬಂದಿದೆ. ಹಲ್ಲುಗಳು ಹೋದಾಗ ಬ್ರಿಡ್ಜ್ಗಳಂತ ಮಾಡ್ತಾಯಿದ್ದು, ಮತ್ತು ಪಕ್ಕದ ಹಲ್ಲನ್ನು ಸಪೋರ್ಟ್ ತೊಗೊಂಡು ಫಿಕ್ಸೆಡ್ ಹಲ್ಲುಗಳನ್ನು ಕಟ್ಟಿಸ್ತಾಯಿದ್ದು, ಅದನ್ನು ಮಾಡ್ಬೋದು. ಇಲ್ಲಾಂದರೆ ಇಂಪ್ಲಾಂಟ್ಸ್ ಬಂದಿದೆ, ಲೇಸರ್ ಚಿಕಿತ್ಸೆ ಇದೆ. ಸೊ ಈ ದಂತವೈದ್ಯ ಕ್ಷೇತ್ರ ತುಂಬ ಮುಂದುವರೆದಿದೆ. ಸೊ ಇದರ ಸದುಪಯೋಗವನ್ನು ನೀವೆಲ್ಲರೂ ಪಡ್ಕೊಳ್ಬೇಕು. ಎಲ್ಲಾದರೂ ದಂತವೈದ್ಯರ ಹತ್ರ ಹೋಗಿ ಒನ್ಸ್ ಇನ್ 6 ಮಂತ್ಸ್ ಚೆಕ್ ಮಾಡಿಸ್ಕೊಂಡು ಏನೋ ಇದ್ದರೆ ಚಿಕ್ಕದ್ರಲ್ಲೇ ಅದನ್ನ ಪರಿಹಾರ ಕಂಡುಕೊಂಡ್ರೆ ಚಿಕ್ಕ ಚಿಕಿತ್ಸೆಯಲ್ಲೇ ಮುಗಿದೋಗ್ಬಿಡುತ್ತೆ. ತುಂಬ ಒಟ್ಟು ಹಾಕ್ಕೊಂಡು ತುಂಬ ವರ್ಷಗಳು ಬಿಟ್ಟುಕೊಂಡು ನೋವಿದ್ದಾಗ ಮಾತ್ರ ಹೋದರೆ ಅದು ಜಾಸ್ತಿ ಟ್ರೀಟ್ಮೆಂಟ್ಗಳು ಬೇಕಾಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ. ಸೊ ಈ ಎಲ್ಲ ದೃಷ್ಟಿಯಿಂದ ಹಲ್ಲುಗಳನ್ನು ಚೆನ್ನಾಗಿ ಇಟ್ಕೊಳ್ಳೋದು, ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ಎಲ್ಲರಿಗೂ ಅನುಕೂಲಕರ. ಲೊಕೇಶನ್ ಹೇಳಿ ಸರ್. ನಿಮ್ಮ ಹತ್ರ ಏನು ಫೆಸಿಲಿಟೀಸ್ ಸಿಗುತ್ತೆ ಅಂತ ಆರೋಗ್ಯದ ಬಗ್ಗೆ? ಈ ದಂತವೈದ್ಯದ ಏನಿದೆ ಎಲ್ಲ ಫೆಸಿಲಿಟೀಸು ನಮ್ಮಲ್ಲಿದೆ. ಕುಳಿಗಳನ್ನು ತುಂಬೋದಾಗಲಿ ಅಥವಾ ರೂಟ್ ಕೆನಾಲ್ ಆಗಲಿ, ಕ್ಯಾಪ್ಗಳಾಗಲಿ, ಬ್ರಿಡ್ಜ್ಗಳಾಗಲಿ, ಇಂಪ್ಲಾಂಟ್ಸ್ ಆಗಲಿ, ಅಥವಾ ಫುಲ್ ಸೆಟ್ಗಳನ್ನು ಕಟ್ಟಿಸೋದಾಗಲಿ, ಯಾವುದೇ ಓರಲ್ ಸರ್ಜರಿ ಇರ್ಬೋದು, ಎಲ್ಲ ಚಿಕಿತ್ಸೆಗಳನ್ನು ಇಲ್ಲಿ ಮಾಡಲಾಗುತ್ತೆ. ಈವನ್ ವಕ್ರದಂಥ ಚಿಕಿತ್ಸೆಗೂ ಟ್ರೀಟ್ಮೆಂಟ್ ಮಾಡಲಾಗುತ್ತೆ. ಮಕ್ಕಳಲ್ಲೂ ಸ್ಪೆಷಲೈಸ್ಡ್ ಟ್ರೀಟ್ಮೆಂಟು ಇಲ್ಲಿ ಮಾಡ್ತೀವಿ. ಇದು ಪದ್ಮಶ್ರೀ ಡೆಂಟಲ್ ಕ್ಲಿನಿಕ್ ಅಂತ ದುರ್ಗಿಗುಡಿ ಮೇಯ್ನ್ ರೋಡ್ನಲ್ಲಿ ಇದೆ. ಫೋನ್ ನಂಬರ್ ಲ್ಯಾಂಡ್ ಲೈನಿಂಗ್ ಮಾಡಿದರೆ 224800 ಇಲ್ಲಿ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಳ್ಬೋದು. ಈಗ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಡಾಕ್ಟರ್ ಮಂಜುನಾಥ್ ಎಷ್ಟು ಚೆನ್ನಾಗಿ ಟಿಪ್ಸ್ ಕೊಟ್ಟರು. ಅವರಿಗೆ ಧನ್ಯವಾದ ಹೇಳೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಓಕೆ.